ಅಭಿಪ್ರಾಯ ಆಗ್ಯದ. ಯಾಕಂದ್ರೆ ಇವತ್ತು ಉತ್ತರ ಭಾರತದಲ್ಲೇ ಕಾಂಗ್ರೆಸ್ನ ಹೆಚ್ಚು ಕಡಿಮೆ ಸಮಾಪ್ತಿ ಆದಂಗೆ ಆಗಿ ಹೋಗ್ಬಿಟ್ಟದ. ಅಲ್ಲೇ ಇಲ್ಲಿ ರಿನೈಸೆನ್ಸ್ ಅಂದ್ರೆ ಪುನರುತ್ಥಾನ ಆಗಬೇಕಾಯ್ತಂದ್ರೆ ಸ್ವತಃ ಇವತ್ತು ಒಬ್ಬ ಲೀಡರ್ ಆಗಿ ಬೆಳೆದಂಥ ರಾಹುಲ್ ಗಾಂಧಿಯವರು ನಿಂತಿದ್ರೆ ಭಾಳ ಒಳ್ಳೆಯದಾಗ್ತಿತ್ತು ಅಂತೇಳಿ ಪ್ರಚಾರ ಅಷ್ಟೇ ಅಲ್ಲ. ಅಲ್ಲಿ ಪ್ರಚಾರ ಮಾಡೋಕ್ಕೆ ಪ್ರಿಯಾಂಕಾ ವಾಡ್ರಾ ಅವರು ಇದ್ದರು. ಮತ್ತು ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿ ನಮ್ಮ ರಾಹುಲ್ ಗಾಂಧಿ ಇಬ್ಬರು, ಒಬ್ಬರು ರಾಯಬರೇಲಿ, ಇನ್ನೊಬ್ಬರು ಇದಕ್ಕೆ ಅಮೇಥಿಗೆ ನಿಂತಿದ್ರಪ್ಪ ಅಂತಂದ್ರೆ ಇವತ್ತು ನಿಜವಾಗಿ ಉತ್ತರ ಪ್ರದೇಶದ ಒಂದು ಚಿತ್ರ, ರಾಜಕೀಯ ಚಿತ್ರ ನಿಶ್ಚಿತವಾಗಿ ಬದಲಾಗ್ತಿತ್ತು ಅಂತ. ಈಗಂತೆ ಆಗ್ಬೋದು, ಏನಾಗ್ತದೆ ಗೊತ್ತಿಲ್ಲ. ಸಾಯಂಕಾಲದವರೆಗೆ ಇವತ್ತು ಸಾಯಂಕಾಲದಲ್ಲಿ ಸಿಗ್ಬೋದು ರಿಸಲ್ಟ್ ಏನಂತೇಳಿ. ಅದೇನೋ ಆಗಲಿ, ರಾಯಬರೇಲಿಯಲ್ಲಾದರೂ ನಿಂತಿದ್ದಾರಲ್ಲ ಅನ್ನೋ ಸಮಾಧಾನ ಅವರ ಒಬ್ಬ ಬೆಂಬಲಿಗರಿಗೆ ಆಗಿದೆ ಇವತ್ತು. ಯಾಕಂದ್ರೆ ರಾಯಬರೇಲಿನೂ ಅದು ಉತ್ತರ ಪ್ರದೇಶದಲ್ಲಿ ಇದ್ದಂಥದ್ದರ ಮತ್ತು ಸ್ವತಃ ಸೋನಿಯಾ ಗಾಂಧಿಯವರ ಕ್ಷೇತ್ರ ಅದು. ಇಲ್ಲಿ ಗೆಲ್ಲುವ ಸಾಧ್ಯತೆಗಳು ಹೋಪ್ಸ್ ಅದಾವ ಅಂತೇಳಿ ವಾದ ಮಾಡ್ತಾಯಿದ್ದಾರೆ. ಅದು ಇರ್ಬೋದಿಲ್ಲ ಅಂತಲ್ಲ. ಆದರೆ ಇಲ್ಲಿವರೆಗೆ ರಾಹುಲ್ ಗಾಂಧಿಯವರು ಏನು ಬೆಳೆಸ್ಕೊಂಡು ಬಂದಿದ್ದು ಚರಿಸ್ಮಾ ಯಾಕೋ ಇವರು ಈ ಹಂತದಲ್ಲೇ ಒಂದಿಷ್ಟು ಎಡವಿದ್ರೇನೋ ಅನ್ನುವಂಥ ಮಾತು. ಇರಲಿ, ಏನಾಗ್ತದೆ ನೋಡೋಣ. ಕೆ ಎಲ್ ರಾಹುಲ್ ಗೆಲ್ತಾರೋ ಇಲ್ಲ ಗೊತ್ತಿಲ್ಲ. ಸ್ಮೃತಿ ಇರಾನಿಯವ್ರಿಗೆ ಮಾತ್ರ ಒಂದಿಷ್ಟು ಮಾತಾಡೋದಕ್ಕೆ ಅವಕಾಶ ಸಿಕ್ತು. ಮೊದಲ ಅವ್ರ ಮಾತಿನ ಮಲ್ಲರು ಹೆಣ್ಮಗಳು ಭಾಳಷ್ಟು ಮಾತಾಡುವಂಥವ್ರು. ಇವತ್ತು ಅನೇಕ ಹೆಣ್ಮಕ್ಳ ಮೇಲೆ ಏನೋ ದಾಳಿ ಆಗಲಿ ಮತ್ತೇನೋ ಆಗಲಿ, ಆದರೆ ಅದರಲ್ಲೂ ಬಿ ಜೆ ಪಿ ಸಂಬಂಧಿಸಿದಂಥ ಇದೇ ಹೇಳಿದರೆ ಬ್ರಿಜ್ ಭೂಷಣ್ ಶರಣ್ಸಿಂಗರ ಮಗ್ ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ. ಅಲ್ಲೇ ಇವೆಲ್ಲ ನೆನಪಿಸ್ಕೊಂಡಾಗ ಪ್ರಜ್ವಲ್ ರೇವಣ್ಣ ಅಂತವ್ರು ನೆನೆಸ್ಕೊಂಡಾಗ ಅಂಥವ್ರ ಜೊತೆಗೆ ಇವತ್ತು ಬಿ ಜೆ ಪಿ ಸಖ್ಯ ಮಾಡಿದ್ದೀನಿ ನೋಡಿದಾಗ ಇದು ಏನಪ್ಪ ಇದಕ್ಕಾಗಿ ಯಾಕೆ ನಮ್ಮ ರಾಹುಲ್ ಗಾಂಧಿಯವರು ಅಷ್ಟೊಂದು ಬೆದರಿದ್ರು ಅಂತೇಳಿ. ಸ್ಮೃತಿ ಇರಾನಿಯವರು ಏನೋ ಇದೇ ಬಾಯಿದೆ, ಅವರು ವಾದ ಮಾಡ್ತಾರೆ. ಈಗಾಗಲೇ ಗೆದ್ದಿದ್ದನ್ನ ಅವ್ರು ವಾದ್ಯಂತ. ಮತ್ತು ಈಗ ಆಡಳಿತಕ್ಕೆ ಬಂದ ಮೇಲೆ ಅವ್ರು ಅಂಥ ದೊಡ್ಡ ಗ್ರೇಟ್ ಸಾಧನೆಯನ್ನು ಏನು ಅಮೇಥಿಯಲ್ಲಿ ಮಾಡಿಲ್ಲ. ಅಲ್ಲಿ ಜನನು ಅವ್ರ ಬಗ್ಗೆ ಒಂದಿಷ್ಟು ಅಸಮಾಧಾನ ಇದ್ದಂಥವ್ರು ಸಾಕಷ್ಟು ಇದ್ದಾರೆ. ಇವ್ರು ಹೋಗಿದ್ರು ಇನ್ನೂ ಹೆಚ್ಚಾಗ್ತಿತ್ತು ಏನೋ. ಅದೇನೋ ಆಗಲಿ, ಇಲ್ಲಿಯವರೆಗೆ ನಾವು ನಿಮ್ಮ ಜೊತೆ ಮಾತಾಡಿದ್ದೇನಪ್ಪ ಅಂದ್ರೆ ರಾಹುಲ್ ಗಾಂಧಿ ತಪ್ಪು ಮಾಡಿದ್ರು, ಸರಿ ಮಾಡಿದ್ರು, ಏನು ಭವಿಷ್ಯ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತು ಇದು ಮಾಡಿದ್ದು ನಮಗೆ ಅನಿಸಿದ್ದು ನಾವೇನು ಮಾತಾಡ್ತಾ ಇದ್ದೀವಿ. ಯಾಕೆ ಬಂದಿರಬೇಕಾಗಿತ್ತು, ಜನರಲ್ಲಿ ಜಾಗೃತಿ ಮೂಡಿಸೋಕ್ಕೆ ಸಾಧಿತ್ತು, ಇನ್ನಷ್ಟು ತೀವ್ರವಾಗಿ ದಾಳಿ ಮಾಡಲಿಕ್ಕೆ ಸಾಧಿತ್ತು. ಅಲ್ಲಿ ಜನರ ಜೊತೆ ಬೆರೆಯೋದ್ರಿಂದಾಗೆ ಇನ್ನಷ್ಟು ರಾಹುಲ್ರವರು ಅಲ್ಲಿ ಅದು ಅವ್ರು ತಾವು ಕಳೆದುಕೊಂಡರೆ ಪಡೆದಿದ್ರೆ ನಿಶ್ಚಿತವಾಗಿಯೂ ಇವತ್ತು ಕಾಂಗ್ರೆಸ್ಸದ ರಿವೈವ್ ಆಗ್ತಿತ್ತು ಅನ್ನುವಂಥ ಮಾತನ್ನು ಎಲ್ಲಿ ಅವ್ರು ಪ್ಯಾರಡೈಸ್ ಲಾಸ್ಟ್ ಮಾಡ್ಕೊಂಡಿದ್ರು ಅದು ಅಮೇಥಿಯಲ್ಲೇ. ರಾಹುಲ್ ಗಾಂಧಿಯವರು ಅಲ್ಲೇ ರಿಗೇನ್ ಮಾಡಬೇಕಾಗಿದೆ ಇವತ್ತು. ಆದರೆ ರಿಗೇನ್ ಮಾಡಲಿಕ್ಕೆ ಅಲ್ಲಿ ಪ್ರಯತ್ನ ಮಾಡಲಿಲ್ಲ ರಾಹುಲ್ ಗಾಂಧಿ ಅವರು. ಯಾಕಂದ್ರೆ ಸರಳ ಹಾದಿ ಹಿಡ್ಕೊಂಡು ಅವ್ರು ತಮ್ಮ ಏನಪ್ಪ ಎಲೆಕ್ಷನ್ ಹುಡುಕಿದ್ರು. ಆದರೆ ಈ ದಿಶೆಯಲ್ಲಿ ಮಾತ್ರ ನಮ್ಮ ಅಖಿಲೇಶ್ ಯಾದವ್ ಅವರು ವಿಶೇಷವಾಗಿ ಕನೌಜಲ್ಲಿ ನಿಂತ ಇವರು ವಿರುದ್ಧವಾದ ಮೆಸೇಜ್ನಲ್ಲಿ ಜನಕ್ಕೆ ಕೊಟ್ಟ, ಜೊತೆಗೆ ತನ್ನ ಬೆಂಬಲಿಗರಿಗೆ ಕಾರ್ಯಕರ್ತರಿಗೆ ಇಲ್ಲಪ್ಪ ಇದೊಂದು ಒಳ್ಳೆಯ ನಿರ್ಧಾರ ಅನ್ನುವಂಗೆ ಮಾಡಿದ್ದಾರೆ. ಹೀಗಾಗಿ ಈಗೇನು ಚರ್ಚೆ ನಡೀತಾ ಇದೆ ನಿಮ್ಮ ಜೊತೆ ಮಾತಾಡಬೇಕಾಗಿ ರಾಹುಲ್ ಗಾಂಧಿಯವರು ಇದ್ನ್ಯಾಕೆ ತಪ್ಪು ಮಾಡಿದ್ರಪ್ಪ ಇಂಥದ್ದು ಅಂತೇಳಿ. ತಪ್ಪು ಮಾಡಬಾರದು ಅನ್ನೋ ಒಂದು ಉದ್ದೇಶ ಇರೋದ್ರಿಂದಾಗಿ ಈ ಸಂದರ್ಭದಲ್ಲಿ ನಾವು ಮಾತಾಡ್ತಾ ಇದ್ವಿ. ನೋಡೋಣ. ಯಾಕಂದ್ರೆ ಇಲ್ಲ